Littering in public places is injurious to the environment and Anya, awesome. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಇದೇನಪ್ಪ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋನೇ ಬರೀ ಬೇಕ್ರಿ ಐಟಮ್ಸ್ ಹಿಡ್ಕೊಂಡು ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏರಿ, ಇದಕ್ಕೂ ಒಂದು ಕಾರಣ ಇದೆ. ಈಗ ನಾವು ನಿಂತಿರೋದು ಕೇರಳ ಅಥವಾ ಕರ್ನಾಟಕಲ? ಈಗ ನಾವು ಇಲ್ಲಿ ತಲಸರಿ ರೆಸ್ಟೋರೆಂಟ್ ಹತ್ರ ನಿಲ್ಸಿದ್ದೀವಿ. ಆ್ಯಂಡ್ ಗೆಸ್ ವೇರ್ ವಿ ಆರ್ ನಾಟ್ ಇನ್ ಕೇರಳ ಆರ್ ವಿ ಆರ್ ನಾಟ್ ಆನ್ ದ ರೋಡ್ಸ್ ಟು ವೈನಾಡ್, ಬಟ್ ವಿ ಆರ್ ಇನ್ ಬ್ಯಾಂಗಲೋರ್ ಆನ್ ದ ಬನ್ನರ್ಘಟ್ಟ ಹೈವೇ. ಸೊ ಈ ಒಂದು ರೆಸ್ಟೋರೆಂಟ್ ಕಾಣಿಸ್ತು ನಮಗೆ ಕೇರಳ ನೆನ್ಸ್ನ ತಂತು. ಸೊ ವಿ ಜಸ್ಟ್ ಸ್ಟಾಪ್ ಹಿಯರ್ ಫಾರ್ ಸಮ್ ಸ್ನ್ಯಾಕ್ಸ್. and also to the place which we are going, we got a few snacks to eat over there, and we also ate something here. So ಆ್ಯಂಡ್ ಗೆಸ್ ದ ಬಿಲ್. ನಾವು ಸಿಕ್ಕಾಪಟ್ಟೆ ತಿಂದು ಪಾರ್ಸಲ್ ಮಾಡಿಸ್ಕೊಂಡ್ರು ವಿ ಪೇಡ್ ಜಸ್ಟ್ 390 rupees. 391 1 rupee matter. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಬಿಗ್ ಮಾರ್ಕೆಟ್ ಇದೆ ಮತ್ತು ತಲಸರಿ ರೆಸ್ಟೋರೆಂಟ್ ಇದೆ ಇಲ್ಲೇ. ಸೊ In case you want to grab groceries here, if you are picnicking somewhere and you want to cook something, then you can grab it here. Finally, I got my favorite, and Appa also got his favorite, which is bakery items. I thought of not eating oily food anymore, but then ತಿಂಡಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಾವು ನಮ್ಮ ಡೆಸ್ಟಿನೇಷನ್ ಕಡೆಗೆ ಹೊರಡೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಮನೆಯಿಂದ ಹಾರ್ಡ್ಲಿ 1.5 hour ಡ್ರೈವ್ ಇರುವಂತಹ ಈ ಬ್ಯೂಟಿಫುಲ್ ಸೀನಿಕ್ ಸ್ಪಾಟ್ ಯಾವುದು ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ಹಾಗಾದರೆ ಸ್ಟೇ ಟ್ಯೂನ್ಡ್. ರೋಡಿಂದ ನಾವು ಹೊರಟಿದ್ದು ಆನೇಕಲ್ ಜಿಗ್ನಿ ರೋಡ್ ಕಡೆಗೆ. ಅಲ್ಲಿಂದ ನಾವು ತಲ್ಲಿ ರೋಡ್ನ ಹಿಡಿದ್ವಿ. ಈಗ ನಾವು ಹೋಗ್ತಾ ಇರುವಂತಹ ಲೊಕೇಶನ್ನು ಕ್ಯಾಂಪಸ್ ಫೇವ್ರೆಟ್ ಸ್ಪಾಟ್, ಅ ಹಿಡನ್ ಜೆಮ್ ಇನ್ ಹೊಸೂರ್ ಡಿಸ್ಟ್ರಿಕ್ಟ್, ನೋನ್ ಫಾರ್ ಇಟ್ಸ್ ಸನ್ಸೆಟ್. ತಲ್ಲಿ ಲೇಕ್ನ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ರೆ ಬೇಕಾದಷ್ಟು ವಾಟರ್ ಬಾಡೀಸ್ಗಳು ದಾರಿ ಉದ್ದಕ್ಕೂ ಕಣ್ಮನವನ್ನು ಸೆಳೀತಾ ಇತ್ತು. ಹಾಗೇನೇ ಕಣ್ಣು ಕೋರೈಸುವಂತಹ ಹೂ ತೋಟಗಳು ದಾರಿ ಉದ್ದಕ್ಕೂ ಕಾಣಿಸ್ತಾ ಇತ್ತು. ಸಂಡೇ ಆಫ್ಟರ್ನೂನ್ ಆಗಿದ್ದರಿಂದ ಟ್ರಾಫಿಕ್ ಕೂಡ ತುಂಬಾ ಕಮ್ಮಿ ಇತ್ತು. ಹಾಗೇನೇ ಇಟ್ ವಾಸ್ ಅ ಬ್ಯೂಟಿಫುಲ್ ಸೀನಿಕ್ ಡ್ರೈವ್. ನೋಡ್ತಾನೆ ವಿ ಫೈನಲಿ ರೀಚ್ಡ್ ಆರ್ ಡೆಸ್ಟಿನೇಷನ್. ಸೊ ಇದೇ ನಾನು ಆವಾಗಲಿಂದ ಹೇಳ್ತಾ ಇದ್ದಂತಹ ಸರ್ಪ್ರೈಸ್ ಲೊಕೇಶನ್. ದಿಸ್ ಇಸ್ ದ ವನಮ್ಮ ಲೇಕ್. ಬೆಂಗಳೂರಿನಿಂದ ಸುಮಾರು 52 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಪ್ರಾಕೃತಿಕ ತಾಣ ಸರಾನಂದಪಲ್ಲಿ ವನಮ್ಮ ಲೇಕ್ ತನ್ನ ಮನಸ್ಸೂರೆಗೊಳ್ಳುವಂತಹ ಸೂರ್ಯಾಸ್ತಕ್ಕೆ ಹೆಸರುವಾಸಿಯಾಗಿರುವಂತಹ ಜಾಗ. ಅ ಪರ್ಫೆಕ್ಟ್ ವೀಕೆಂಡ್ ಡೆಸ್ಟಿನೇಷನ್ ಫಾರ್ ದ ಬೆಂಗಳೂರಿಯನ್ಸ್. ಸೊ ಈ ಲೇಕ್ಗೆ ಹೋಗೋದಕ್ಕೆ 2 ಎಂಟ್ರೆನ್ಸ್ಗಳಿದೆ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಆ್ಯಂಡ್ ಟೇಕಿಂಗ್ ದ ಸೆಕೆಂಡ್ ಎಂಟ್ರೆನ್ಸ್, ಯಾಕೆಂದರೆ ದಟ್ ಇಸ್ ಮೋರ್ ಸೀನಿಕ್ ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಸಮ್ ಆಫ್ ರೋಡಿಂಗ್ ಪ್ಯಾಚಸ್. ಸೊ ಇವಾಗ ನಾವು ವಾಪಸ್ಸು ಮಣ್ಣದಾರಿಯನ್ನು ಹಿಡ್ಕೊಂಡು ವಾಪಸ್ ರೋಡ್ ಕಡೆಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಸೆಕೆಂಡ್ ಎಂಟ್ರೆನ್ಸ್ನ ತೊಗೊತಾ ಇದ್ದೀವಿ ಅಂತ. ಸೊ ಈ ಸೆಕೆಂಡ್ ಎಂಟ್ರೆನ್ಸ್ಗೆ ಹೋಗೋದಕ್ಕೆ ನೀವು ಬ್ರಿಡ್ಜ್ ಮೇಲೆ ಹೋಗಬೇಕಾಗತ್ತೆ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಆ ಬ್ರಿಡ್ಜ್ ಮೇಲಿಂದ ಕೆಳಗಡೆ ಇಳಿದು ಹೋಗಿ ಒಂದು ಸಣ್ಣ ದಾರಿಯನ್ನು ತಗೊಂಡು ನಾವು ಈ ಒಂದು ಲೇಕ್ಗೆ ಹೋಗ್ಬೋದು. ಸೊ ಬ್ರಿಡ್ಜ್ನ ಕೆಳಗಡೆಯಿಂದ ನಮಗೆ ಒಂದು ಪಾತ್ವೇ ಸಿಗುತ್ತೆ. ಅದನ್ನು ಹಿಡಿದು ಹೊರಟ್ರೆ ವಿ ವಿಲ್ ಡೈರೆಕ್ಟ್ಲಿ ರೀಚ್ ದ ವನಮ್ಮ ಲೇಕ್.
Known for its serene beauty and magical sunsets, Vanamma Lake is quite popular among the campers. ಸೊ ಈ ಜಾಗದಲ್ಲಿ ನೀವು ಬಹಳಷ್ಟು ಫ್ಯಾಮಿಲೀಸ್ಗಳು ಕ್ಯಾಂಪಿಂಗ್ ಮಾಡೋದನ್ನು ನೋಡ್ತೀರಾ ಆ್ಯಂಡ್ ದ ಟ್ರೈಲ್ ಇಸ್ ಸೋ ಬ್ಯೂಟಿಫುಲ್ ದಟ್ ಇಟ್ ಇಸ್ ಆಲ್ವೇಸ್ ಅಟ್ರಾಕ್ಟಿಂಗ್ ದ ಬೈಕರ್ಸ್. ಸೊ ಈಗ ಸಮಯ ಸುಮಾರು 5:30 ಆಗ್ತಾ ಇದೆ ಆ್ಯಂಡ್ ನಾವು ಮನೆಯಿಂದ ಹೊರಟಿದ್ದು 3:30ಗೆ ಆ್ಯಂಡ್ ಮಧ್ಯದಲ್ಲಿ ಒಂದಷ್ಟು ಬ್ರೇಕ್ನ ತೊಗೊಂಡು ಅಲ್ಲಿ ಸ್ನ್ಯಾಕ್ಸ್ ಬ್ರೇಕ್ಗೆ ಅಂತ ನಿಲ್ಲಿಸಿದ್ವಿ, ಒಂದು ಸ್ವಲ್ಪ ತಿಂಡಿ ಪಾರ್ಸಲ್ ಮಾಡಿಸ್ಕೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು ಟೈಮ್ ಆಯಿತು. ಅದರ್ವೈಸ್ it hardly takes 1.5 hours from Bangalore to reach this location, and as you can see, the trail is just beautiful. ನೀವಿಲ್ಲಿ ವಿಡಿಯೋನಲ್ಲಿ ನೋಡ್ತಿರೋ ಹಾಗೆ ಬಹಳಷ್ಟು ಕಾರ್ಗಳು ಬೆಳಿಗ್ಗೆಯಿಂದನೇ ಇಲ್ಲಿ ಕ್ಯಾಂಪಿಂಗ್ನ ಮಾಡಿದ್ವು. ಅಡುಗೆ ಮಾಡಿಕೊಂಡು ಫ್ರೆಂಡ್ಸ್ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಕ್ಯಾಂಪಿಂಗ್ ಚೇರ್ಸ್ಗಳ ಜೊತೆಯಲ್ಲಿ ಒಂದು ಫುಲ್ ಸೆಟಪ್ಪನ್ನೇ ಮಾಡ್ಕೊಂಡಿದ್ರು. ಆ್ಯಂಡ್ ಡೆಫಿನೆಟ್ಲಿ ಇಂಥ ಅದ್ಭುತವಾದಂತಹ ಜಾಗದಲ್ಲಿ ಇಷ್ಟು ಸುಂದರವಾದ ಸನ್ಸೆಟ್ ಜೊತೆಯಲ್ಲಿ ಯಾರಿಗೆ ತಾನೇ ಕ್ಯಾಂಪಿಂಗ್ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. Hey guys, here we are at the Vanamma Lake and ಹಿಂದೆ ನೀವು ನೋಡ್ಬೋದು ಹರ್ಷ ಮತ್ತು ಮಾನ್ಯ, they both are fighting, father daughter fights and ಚೇರ್ಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. and this is our Thar. ನೀವು ನೋಡಿದ್ರೆ ಹಿಂದೆ ಸನ್ಸೆಟ್ ಆಗ್ತಾ ಇದೆ and this is how we have parked our Thar. ಸೊ ಗೋಲ್ಡನ್ ಅವರಲ್ಲಿ ನಮ್ಮ ಥಾರ್ನ ನೀರು ಹತ್ರ ಪಾರ್ಕ್ ಮಾಡಿ ಒಂದಷ್ಟು ಬ್ಯೂಟಿಫುಲ್ ಫೋಟೋಸ್ಗಳನ್ನ ತೊಗೊಂಡ್ವಿ ಆ್ಯಂಡ್ ಜಸ್ಟ್ ಲುಕ್ ಆಟ್ ಇಟ್. ನಮ್ಮ ಥಾರ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ಸೂಪರ್ ಅಲ್ವಾ ನಮ್ಮ ರೆಡ್ ಬ್ಯೂಟಿ. ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಸನ್ಸೆಟ್ನ ಎಂಜಾಯ್ ಮಾಡಿ ಹಾಗೆಯೇ ಒಂದಷ್ಟು ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ತೆಗೆಸ್ಕೊಂಡು ಸಾಕಾಯಿತು. ಅಷ್ಟೊತ್ತಿಗೆ ಸನ್ಸೆಟ್ ಕೂಡ ಮುಗಿತಾ ಬಂತು ಆ್ಯಂಡ್ ಡೆಫಿನೆಟ್ಲಿ ವನಮಾ ಲೇಕ್ ಇಸ್ ಅ ಮಚ್ ರೆಕಮೆಂಡೆಡ್ ಪ್ಲೇಸ್ ಟು ವಿಸಿಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ಸಂಜೆ ಆಯಿತು, ಸನ್ಸೆಟ್ ಇನ್ನೇನು ಮುಗಿತಾ ಬಂತು ಆ್ಯಂಡ್ ವಿ ರಿಯಲಿ ಎಂಜಾಯ್ ದಿಸ್ ಬ್ಯೂಟಿಫುಲ್ ಟೈಮ್. ಒಂದು ಸ್ವಲ್ಪ ಪಿಕ್ನಿಕ್ ಮಾಡೋಣ ಅಂದ್ಕೊತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀವಿ. ಆ್ಯಕ್ಚುಲಿ ನಾವು ಬಂದಿದ್ದು ಲೇಟ್ ಆಯಿತು, ಹೊರಟಿದ್ದು ಲೇಟ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ವೆನ್ ವಿ ಆರ್ ಪ್ಲಾನಿಂಗ್ ಡೆಫಿನೆಟ್ಲಿ ವಿಲ್ ಹ್ಯಾವ್ ಟು ಕಮ್ ಅ ಲಿಟಲ್ ಅರ್ಲಿ, ಯಾಕೆಂದರೆ ವಿ ಕ್ಯಾನ್ ಸಿಟ್ ಹಿಯರ್, ಕ್ಯಾಂಪ್ ಹಿಯರ್, ಕುಕ್ ಸಮ್ ಫುಡ್ ಆ್ಯಂಡ್ ಹ್ಯಾವ್ ಸಮ್ ಕ್ವಾಲಿಟಿ ಫ್ಯಾಮಿಲಿ ಟೈಮ್. ಆ್ಯಂಡ್ ನಮ್ಮ ತಾರ್ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಈ ಗೋಲ್ಡನ್ ಅವರ್ನ ನಾವು we are just thoroughly enjoying. We are right here on the right time. ಸೊ ನಮ್ಮ ಮನೇನ ನಾವು ಹೊರಟಿದ್ದು ಇವತ್ತು ಆಲ್ಮೋಸ್ಟ್ 3:30 ಆಗಿತ್ತು. 3:30ಗೆ ಹೊರಟು ದಾರಿಲಿ ಬರೋವಾಗ ತಲಸೇರಿ ಬೇಕ್ರಿ ಹತ್ರ ನಿಲ್ಲಿಸ್ಬಿಟ್ಟು ಒಂದು ಸ್ನ್ಯಾಕ್ಸ್ ಬ್ರೇಕ್ ತೊಗೊಂಡು ಅಲ್ಲಿಂದ ಒಂದು ಸ್ವಲ್ಪ ಪಾರ್ಸಲ್ ತೊಗೊಂಡು ಇಲ್ಲಿಗೆ ಬಂದ್ವಿ. ಸೊ ದಟ್ ವಿ ಕ್ಯಾನ್ ಹ್ಯಾವ್ ಅ ಸ್ಮಾಲ್ ಪಿಕ್ನಿಕ್, ಈವ್ನಿಂಗ್ ಪಿಕ್ನಿಕ್ ಈ ಸ್ಪಾಟಲ್ಲಿ ಅಂತ ಅಂದ್ಬಿಟ್ಟು. ತುಂಬ ದಿನದಿಂದ ಈ ವನಮಾ ಲೇಕಿಗೆ ಬರಬೇಕು ಅನ್ನೋ ಪ್ಲ್ಯಾನ್ಸ್ ಇತ್ತು ಆ್ಯಂಡ್ ಫೈನಲಿ ವಿ ಕುಡ್ ಡೂ ಇಟ್ ಟುಡೇ. ಈ ಫೋಟೋ ಶೂಟ್ ಆಗ್ತಾ ಇದೆ. ಫೋಟೋ ಶೂಟ್ ನಡೀತಾ ಇದೆ ಆ್ಯಂಡ್ ಹಿಂದ್ಗಡೆ ಸನ್ಸೆಟ್ ವ್ಯೂ ವಿತ್ ಆರ್ ಬ್ಯೂಟಿಫುಲ್ ಥಾರ್. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಐ ಆಮ್ ಗೆಟಿಂಗ್ ಪಾಸಿಟಿವ್ ವೈಬ್ಸ್ ಇನ್ ದಿಸ್ ಪ್ಲೇಸ್. ದಿಸ್ ಪ್ಲೇಸ್ ಇಸ್ ಕಾಲ್ಡ್ ವನಮ್ಮಾ ಲೇಕ್. ಸೊ ತಲ್ಲಿ ತೆಂಕನಕೋಟೆ ರೋಡ್ ಹತ್ರ ನಮಗೆ ಈ ಲೇಕ್ ಸಿಗುತ್ತೆ ಆ್ಯಂಡ್ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಪೀಸ್ಫುಲ್ ಲೇಕ್ ಆ್ಯಂಡ್ ಯು ಕ್ಯಾನ್ ಸಿ ಬಿಹೈಂಡ್ ತುಂಬ ಜನ ಇಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕಾರುಗಳು ಮತ್ತು ಕ್ಯಾಂಪಿಂಗ್ ಸೈಟ್ ಥರ ಇದನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಡೆಫಿನೆಟ್ಲಿ ಇಫ್ ಯು ವಾಂಟ್ ಟು ಹ್ಯಾವ್ ಅ ಕ್ಯಾಂಪಿಂಗ್ ವಿತ್ ಯುವರ್ ಫ್ಯಾಮಿಲಿ, ನೀವು ಈ ಸ್ಪಾಟ್ನ ಯು ಕ್ಯಾನ್ ಡೆಫಿನೆಟ್ಲಿ ಥಿಂಕ್ ಅಬೌಟ್ ದ ಸ್ಪಾಟ್. ಈ ಜಾಗ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಅ ಹಂಬಲ್ ರಿಕ್ವೆಸ್ಟ್ ಟು ಎವ್ರಿ ಒನ್, ಕೈಂಡ್ಲಿ ಡು ನಾಟ್ ಲಿಟರ್ ಇನ್ ದಿಸ್ ಬ್ಯೂಟಿಫುಲ್ ಪ್ಲೇಸ್.
ಜಸ್ಟ್ ಲುಕ್ ಅಟ್ ದ ಸ್ಕೈ. ಮೋಡಗಳನ್ನು ನೋಡ್ತಾ ಇದ್ರೆ, ಅದರ ಮೇಲೆ ಹಾದಿ ಹೋಗಿರುವಂತಹ ಸಿಲ್ವರ್ ಲೈನಿಂಗ್ ಅನ್ನು ನೋಡ್ತಾ ಇದ್ರೆ, ಆ ಕಿರಣಗಳ ರಾಶಿ ಹರಿದು ಬರ್ತಾ ಇರೋದನ್ನು ನೋಡ್ತಾ ಇದ್ರೆ, ನಾನು ತಮಿಳ್ನಾಡಲ್ಲಿ ಕೂತಿದ್ದೀನಾ ಅಥವಾ ಹಿಮಾಲಯದ ತಪ್ಪಲಲ್ಲಿ ಕೂತಿದ್ದೀನಾ ಅನ್ನೋವಂತಹ ಒಂದು ಯಕ್ಷ ಪ್ರಶ್ನೆ ನನ್ನ ಕಾಡ್ತಾ ಇತ್ತು. ಹಿಮಾಲಯನೇ ನನ್ನ ಕಣ್ಮುಂದೆ ಇದೆಯೇನೋ ಅನ್ನೋ ಹಾಗೆ ಭಾಸವಾಗುವಂತಹ ಸೌಂದರ್ಯ. ನೀಲಿ ಆಗಸದಲ್ಲಿ ಹಕ್ಕಿಗಳ ಗುಂಪು ತನ್ನ ಗೂಡು ಸೇರ್ಕೊಳ್ಳೋದಕ್ಕೆ ಹಾರಿ ಹೋಗ್ತಾ ಇರುವಂತಹ ಅದರ ಕಲರವ ಚಿಲಿಪಿಲಿ ಸದ್ದು ಕಿವಿಗೆ ತುಂಬ ಇಂಪಾಗಿತ್ತು. ಅನ್ಯ ಫೋಟೋ ಶೂಟ್ ಮಾಡಿಸ್ಕೊಂಡ್ಲು, ನಾನೊಂದು ಸ್ವಲ್ಪ ರೀಲ್ಸ್ ಶೂಟ್ ಮಾಡಿದೆ. ಆ್ಯಂಡ್ ನಮ್ಮ ಮನೆಯವರು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಹೀಸ್ ಹ್ಯಾವಿಂಗ್ ಹಿಸ್ ಮೀ ಟೈಮ್. ಆ್ಯಂಡ್ ಜಸ್ಟ್ ಲುಕ್ ಎಟ್ ದ ಸೀನರಿ, ಇಟ್ಸ್ ಆಸಮ್. ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದ್ದಂತಹ ಆಗಸದ ಬಣ್ಣಗಳು ಮತ್ತು ಸೂರ್ಯಾಸ್ತ ಕಣ್ಮನವನ್ನು ಸೆಳೀತಾ ಇತ್ತು. ನಾವು ಕಟ್ಟಿಸ್ಕೊಂಬಂದಿದ್ದಂತಹ ಪಾರ್ಸಲ್ನ ತಿಂದು ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿ ಈ ಒಂದು ಸುಂದರ ಸಂಜೆಯಲ್ಲಿ ಒಂದು ಕ್ವಾಲಿಟಿ ಫ್ಯಾಮಿಲಿ ಟೈಮನ್ನು ಸ್ಪೆಂಡ್ ಮಾಡ್ತಾ ನಾವು ಈ ಜಾಗದಿಂದ ಹೊರಡೋದಕ್ಕೆ ಡಿಸೈಡ್ ಮಾಡಿದ್ವಿ. ಆಲ್ಮೋಸ್ಟ್ 7 o'clock ಆಗ್ತಾ ಇದೆ. ಸೊ ನಮ್ಮ ಹಿಂದೆ ಇದ್ದಂತಹ ಎಲ್ಲ ಗಾಡಿಗಳೂ ಹೊರಟಾಯಿತು. ಆ್ಯಂಡ್ ವಿ ಆರ್ ಸ್ಟಿಲ್ ಸಿಟಿಂಗ್ ಹಿಯರ್ ಎಂಜಾಯಿಂಗ್ ದ ಪೀಸ್ ಆ್ಯಂಡ್ ಸಾಲಿಟ್ಯೂಡ್. ಸೊ ಈಗ ಸದ್ಯಕ್ಕೆ ಈ ಜಾಗದಲ್ಲಿ ಬೇರೆ ಯಾರೂ ಇಲ್ಲ, ನಮ್ಮ ಥಾರ್ ಒಂದೇ ಇರೋದು. ಆ್ಯಂಡ್ some snacks time and some nature time and yes, a beautiful evening. And ನಾವಿಲ್ಲಿ ಒಂದು ರೀಲ್ ಕೂಡ ಶೂಟ್ ಮಾಡಿದ್ವಿ. do go and check it out on our channel. Nature is the true artist. ಆಗಸದಲ್ಲಿ ಪ್ರಕೃತಿ ಬಿಡಿಸಿದಂತಹ ಚಿತ್ತಾರ ನಮ್ಮನ್ನು ಸೆಳೀತಾ ಇತ್ತು. ಶೇಪ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ತರಾವರಿ ಶೇಪ್ಗಳಲ್ಲಿ ನಾವು ಇದನ್ನು ನೋಡಬಹುದು. ಆ್ಯಂಡ್ ಈ ವ್ಯೂ, ಈ ಸಂಜೆ, ಈ ಸುಂದರವಾದಂತಹ ಜಾಗ, ಈ ವನಮ್ಮ ಲೇಕಲ್ಲಿ ವಿ ಆರ್ ಹ್ಯಾವಿಂಗ್ ದ ಬೆಸ್ಟ್ ಕ್ವಾಲಿಟಿ ಟೈಮ್. ಪ್ರಕೃತಿಯ ಈ ಸುಂದರ ಚಿತ್ತಾರಕ್ಕೆ ಮನಸೋತ ನಾವು ಅದು ಎಷ್ಟೊತ್ತು ಅಲ್ಲೇ ಕೂತ್ಬಿಟ್ಟಿದ್ವೋ ಗೊತ್ತೇ ಆಗಲಿಲ್ಲ. ಅಷ್ಟೊತ್ತಿಗೆ ಎಲ್ಲ ಗಾಡಿಗಳು ಹೊರಟ್ಬಿಟ್ಟಿದ್ವು. ಆ್ಯಂಡ್ ವಿ ವರ್ ಲೆಫ್ಟ್ ಬ್ಯಾಕ್. ಸರಿ ಇನ್ನೇನು ಲೇಟ್ ಆಯಿತು, ಕತ್ಲಾಯಿತು ಅಂತ ವಿ ಆಲ್ಸೋ ಸ್ಟಾರ್ಟೆಡ್ ಹೆಡಿಂಗ್ ಬ್ಯಾಕ್ ಟುವರ್ಡ್ಸ್ ಹೋಮ್. ನಾವು ವಾಪಸ್ ಬರೋವಾಗ ಈ ಜಾಗಕ್ಕೆ 2-3 ಕಾರುಗಳು ಬರೋದನ್ನು ನೋಡಿದ್ವಿ. ಮೇ ಬಿ ದೇ ಹ್ಯಾವ್ ಅ ನೈಟ್ ಕ್ಯಾಂಪಿಂಗ್ ಓವರ್ ಹಿಯರ್ ಅನ್ಸುತ್ತೆ. ಸೊ ಆಫ್ ರೋಡಿಂಗ್, ನೈಟ್ ಟೈಮ್ ಆಫ್ ರೋಡಿಂಗ್. ಸ್ವಲ್ಪ ರೋಡ್ ಕೆಟ್ಟದಾಗಿದೆ ಇಲ್ಲಿ. ಸೊ ಇಲ್ಲಿ ಸ್ವಲ್ಪ ಹುಷಾರಾಗೆ ಹೋಗಬೇಕು. ಆ್ಯಂಡ್ ಎಸ್, ಆರಾಮಾಗಿ ಬರ್ಬೋದು ವನಮ್ಮ ಲೇಕ್ಗೆ ನೀವು ಕೂಡ. ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಸಮ್ ಕ್ವಾಲಿಟಿ ಟೈಮ್ ಓವರ್ ಹಿಯರ್ ವಿತ್ ಯೋರ್ ಫ್ರೆಂಡ್ಸ್. ಬಟ್ ರೋಡ್ ಸ್ವಲ್ಪ ಕೆಟ್ಟದಾಗಿದೆ, ಆಫ್ ರೋಡಿಂಗ್ ಪ್ಯಾಚಸ್ ಸ್ವಲ್ಪ ಇದೆ. ಸೊ ಹುಷಾರಾಗಿ ಓಡಿಸ್ಕೊಂಡು ಯು ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಅ ಬ್ಯೂಟಿಫುಲ್ ವೀಕೆಂಡ್. ಸೊ ಹಳ್ಳಿಗಳ ಮೇಲೆ ಮತ್ತು ಗದ್ದೆಗಳ ಮೇಲೆ ಹಾದು ಹೋಗುವಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ದೃಶ್ಯ ಕಾಣಿಸ್ತು. ಗಣೇಶ ವಿಸರ್ಜನೆ ಸಂದರ್ಭ ಆಗಿದ್ದರಿಂದ ಬಹಳಷ್ಟು ಕಡೆಗಳಲ್ಲಿ ಗಣೇಶ ವಿಸರ್ಜನೆ ಕೂಡ ನಡೀತಾ ಇತ್ತು. ಆ್ಯಂಡ್ ತರಾವರಿ ರಾಕೆಟ್ಗಳನ್ನು ಹಾರಿಸಿ ಆಕಾಶದಲ್ಲಿ ಬಣ್ಣ ಬಣ್ಣದ ಚಿತ್ತಾರವನ್ನು ಮೂಡಿಸ್ತಾ ಇದ್ರು. ಗಣೇಶ ಬಿಡ್ತಾ ಇದ್ದಾರೆ. ಸೊ ಫುಲ್ ರೋಡ್ ಜಾಮ್ ಆಗಿದೆ ಜಿಗಣಿ ಹತ್ರ. ಆ್ಯಂಡ್ ಈಗ ನೋಡಿದ್ರಿ ಹೇಗೆ ಕ್ರ್ಯಾಕರ್ಸ್ನ ಬಸ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಅಲ್ಲಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್, ಗಣೇಶ ಪ್ರೊಸೆಷನ್ ಇದ್ದಿದ್ದರಿಂದ ನಾವು ಕೂಡ ನಿಂತು ಹೋದ್ವಿ. ಆ್ಯಂಡ್ ನಮಗೆ ಕೂಡ ಗಣೇಶನ ನೋಡೋದಕ್ಕೆ ಗಣೇಶನ ದರ್ಶನ ಭಾಗ್ಯ ಕೂಡ ಸಿಕ್ತು. ಇಷ್ಟು ದೊಡ್ಡದಾಗಿದೆ ನೋಡಿ ಗಣೇಶ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸೊ ಇದಿಷ್ಟು ಈ ವ್ಲಾಗ್ ಆಗಿತ್ತು. ಮತ್ತೊಂದು ಹೊಸ ವ್ಲಾಗ್ ಜೊತೆಲಿ, ಇನ್ನೊಂದು ಸೀರೀಸ್ ಜೊತೆಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ. ಧನ್ಯವಾದಗಳು.